ಜೀವಮಾನದಲ್ಲಿ ಹೇಗೆ ಸೌರಮಾನ ಚಾಂದ್ರಮಾನ ಲೆಕ್ಕದಲ್ಲಿರುವುದು. ಅವರು ಸಾವಲಮಾನ ಅಂತ ಪ್ರತ್ಯೇಕ ಲೆಕ್ಕ ತೋರಿಸಿದ್ರು. ನಮ್ಮದು ಹೀಗೆ ಅಂತ. ಈಗ ದಿನದಲ್ಲಿ 365 ದಿವಸ ಇರುವ ವರ್ಷ ನಮ್ಮದ್ದೆಲ್ಲ ಲೆಕ್ಕ, ಅವರದ್ದೆಲ್ಲ ಬೇರೆ. ವ್ರತಾಚರಣೆಗೆ ಸಂಬಂಧಪಟ್ಟ ವರ್ಷ ತೋರಿಸಿದ್ರು. ಸಾಯಿಲಿ ಅಲ್ಲ ಸಾಕು, ಅದನ್ನು ಒಪ್ಪಿದ್ದೇವಲ್ಲ ನಾವು. ಕೆಲವು ಸಲ ಕೆಲವು ತಿಂಗಳಲ್ಲಿ ನಮ್ಮದು 28 ಅಂತ ಹೇಳುವ ತಿಂಗಳು ಉಂಟಲ್ಲ, ಏನ್ ಮಾಡುವ, ನಾವು 31 ಅಂತ ಎಣಿಸಿದೆವು. ಒಪ್ಪಬಹುದಾದ ಸಾಂಪ್ರದಾಯಿಕವಾಗಿ ತಿಂಗಳ ಲೆಕ್ಕ ಮಾಡಿ ಒಪ್ಪಬಹುದಾದದ್ದನ್ನೇ ಅವರು ಮಾಡಿದ್ದಾರೆ. ಅದಲ್ಲ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಇಷ್ಟೆಲ್ಲ ಆಯ್ತು. ನಾವು ಯಾವ ಯಾವ ಬಗೆಯ ಪ್ರಯತ್ನಗಳನ್ನು ಮಾಡಿಯೂ ಗೆಲುವನ್ನು ಸಾಧಿಸಲಿಕ್ಕೆ ಈವರೆಗೆ ಆಗ್ಲಿಲ್ಲ. ಆಮೇಲೆ ಒಬ್ಬ ಇಲ್ಲಿ ಸಭೆಯಲ್ಲಿ ಎದ್ದುಕೊಂಡು ಹೇಳ್ತಾನೆ, ನಾನು ಯುದ್ಧವನ್ನು ಗೆದ್ದು ಕೊಡ್ತೇನೆ, ಸೇನಾಧಿಪತಿತ್ವ ನನಗೆ ಕೊಡು. ಅವನ ಒಂದು ಛಾತಿ ಉಂಟಲ್ಲ, ಅವ ಅದ್ರ ಬಿಟ್ಟು ಕೊಡುವುದೇ ಇಲ್ಲ. ಹೌದು, ಅದೊಂದೇ ಇರುವುದು ಅಂತ. ಅದರಿಂದ ಏನಾದ್ರೂ ಸಾಧಿಸಲಿಕ್ಕೆ ಆಗ್ತದ? ನಿನಗೆ ಹಿಂದಿನ ಒಂದು ಪ್ರಕರಣ ನೆನಪಿಲ್ಲ? ಎಂತದದು? ಹಿಂದೆ ವನದಲ್ಲಿ ಚಿತ್ರಸೇನನು ಬಂಧಿಸುತ್ತ ಕೊಂಡೊಯ್ಯುವ ಸಮಯದೇ ನೆನಪು ಮಾಡಿ ಒಂದು ಕಾಯ್ದವನರನು ಈತನು ಎಂದು ನೀನೇ ನೋಡಿಕೊಳ್ಳು. ಜೀವಮಾನದಲ್ಲಿ ಹೇಗೆ ಸೌರಮಾನ ಚಾಂದ್ರಮಾನ ಲೆಕ್ಕದಲ್ಲಿರುವುದು. ಅವರು ಸಾವಲಮಾನ ಅಂತ ಪ್ರತ್ಯೇಕ ಲೆಕ್ಕ ತೋರಿಸಿದ್ರು. ನಮ್ಮದು ಹೀಗೆ ಅಂತ. ಈಗ ದಿನದಲ್ಲಿ 365 ದಿವಸ ಇರುವ ವರ್ಷ ನಮ್ಮದ್ದೆಲ್ಲ ಲೆಕ್ಕ, ಅವರದ್ದೆಲ್ಲ ಬೇರೆ. ವ್ರತಾಚರಣೆಗೆ ಸಂಬಂಧಪಟ್ಟ ವರ್ಷ ತೋರಿಸಿದ್ರು. ಸಾಯಿಲಿ ಅಲ್ಲ ಸಾಕು, ಅದನ್ನು ಒಪ್ಪಿದ್ದೇವಲ್ಲ ನಾವು. ಕೆಲವು ಸಲ ಕೆಲವು ತಿಂಗಳಲ್ಲಿ ನಮ್ಮದು 28 ಅಂತ ಹೇಳುವ ತಿಂಗಳು ಉಂಟಲ್ಲ, ಏನ್ ಮಾಡುವ, ನಾವು 31 ಅಂತ ಎಣಿಸಿದೆವು. ಒಪ್ಪಬಹುದಾದ ಸಾಂಪ್ರದಾಯಿಕವಾಗಿ ತಿಂಗಳ ಲೆಕ್ಕ ಮಾಡಿ ಒಪ್ಪಬಹುದಾದದ್ದನ್ನೇ ಅವರು ಮಾಡಿದ್ದಾರೆ. ಅದಲ್ಲ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಇಷ್ಟೆಲ್ಲ ಆಯ್ತು. ನಾವು ಯಾವ ಯಾವ ಬಗೆಯ ಪ್ರಯತ್ನಗಳನ್ನು ಮಾಡಿಯೂ ಗೆಲುವನ್ನು ಸಾಧಿಸಲಿಕ್ಕೆ ಈವರೆಗೆ ಆಗ್ಲಿಲ್ಲ. ಆಮೇಲೆ ಒಬ್ಬ ಇಲ್ಲಿ ಸಭೆಯಲ್ಲಿ ಎದ್ದುಕೊಂಡು ಹೇಳ್ತಾನೆ, ನಾನು ಯುದ್ಧವನ್ನು ಗೆದ್ದು ಕೊಡ್ತೇನೆ, ಸೇನಾಧಿಪತಿತ್ವ ನನಗೆ ಕೊಡು. ಅವನ ಒಂದು ಛಾತಿ ಉಂಟಲ್ಲ, ಅವ ಅದ್ರ ಬಿಟ್ಟು ಕೊಡುವುದೇ ಇಲ್ಲ. ಹೌದು, ಅದೊಂದೇ ಇರುವುದು ಅಂತ. ಅದರಿಂದ ಏನಾದ್ರೂ ಸಾಧಿಸಲಿಕ್ಕೆ ಆಗ್ತದ? ನಿನಗೆ ಹಿಂದಿನ ಒಂದು ಪ್ರಕರಣ ನೆನಪಿಲ್ಲ? ಎಂತದದು? ಹಿಂದೆ ವನದಲ್ಲಿ ಚಿತ್ರಸೇನನು ಬಂಧಿಸುತ್ತ ಕೊಂಡೊಯ್ಯುವ ಸಮಯದೇ ನೆನಪು ಮಾಡಿ ಒಂದು ಕಾಯ್ದವನರನು ಈತನು ಎಂದು ನೀನೇ ನೋಡಿಕೊಳ್ಳು. ಜೀವಮಾನದಲ್ಲಿ ಹೇಗೆ ಸೌರಮಾನ ಚಾಂದ್ರಮಾನ ಲೆಕ್ಕದಲ್ಲಿರುವುದು. ಅವರು ಸಾವಲಮಾನ ಅಂತ ಪ್ರತ್ಯೇಕ ಲೆಕ್ಕ ತೋರಿಸಿದ್ರು. ನಮ್ಮದು ಹೀಗೆ ಅಂತ. ಈಗ ದಿನದಲ್ಲಿ 365 ದಿವಸ ಇರುವ ವರ್ಷ ನಮ್ಮದ್ದೆಲ್ಲ ಲೆಕ್ಕ, ಅವರದ್ದೆಲ್ಲ ಬೇರೆ. ವ್ರತಾಚರಣೆಗೆ ಸಂಬಂಧಪಟ್ಟ ವರ್ಷ ತೋರಿಸಿದ್ರು. ಸಾಯಿಲಿ ಅಲ್ಲ ಸಾಕು, ಅದನ್ನು ಒಪ್ಪಿದ್ದೇವಲ್ಲ ನಾವು. ಕೆಲವು ಸಲ ಕೆಲವು ತಿಂಗಳಲ್ಲಿ ನಮ್ಮದು 28 ಅಂತ ಹೇಳುವ ತಿಂಗಳು ಉಂಟಲ್ಲ, ಏನ್ ಮಾಡುವ, ನಾವು 31 ಅಂತ ಎಣಿಸಿದೆವು. ಒಪ್ಪಬಹುದಾದ ಸಾಂಪ್ರದಾಯಿಕವಾಗಿ ತಿಂಗಳ ಲೆಕ್ಕ ಮಾಡಿ ಒಪ್ಪಬಹುದಾದದ್ದನ್ನೇ ಅವರು ಮಾಡಿದ್ದಾರೆ. ಅದಲ್ಲ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಇಷ್ಟೆಲ್ಲ ಆಯ್ತು. ನಾವು ಯಾವ ಯಾವ ಬಗೆಯ ಪ್ರಯತ್ನಗಳನ್ನು ಮಾಡಿಯೂ ಗೆಲುವನ್ನು ಸಾಧಿಸಲಿಕ್ಕೆ ಈವರೆಗೆ ಆಗ್ಲಿಲ್ಲ. ಆಮೇಲೆ ಒಬ್ಬ ಇಲ್ಲಿ ಸಭೆಯಲ್ಲಿ ಎದ್ದುಕೊಂಡು ಹೇಳ್ತಾನೆ, ನಾನು ಯುದ್ಧವನ್ನು ಗೆದ್ದು ಕೊಡ್ತೇನೆ, ಸೇನಾಧಿಪತಿತ್ವ ನನಗೆ ಕೊಡು. ಅವನ ಒಂದು ಛಾತಿ ಉಂಟಲ್ಲ, ಅವ ಅದ್ರ ಬಿಟ್ಟು ಕೊಡುವುದೇ ಇಲ್ಲ. ಹೌದು, ಅದೊಂದೇ ಇರುವುದು ಅಂತ. ಅದರಿಂದ ಏನಾದ್ರೂ ಸಾಧಿಸಲಿಕ್ಕೆ ಆಗ್ತದ? ನಿನಗೆ ಹಿಂದಿನ ಒಂದು ಪ್ರಕರಣ ನೆನಪಿಲ್ಲ? ಎಂತದದು? ಹಿಂದೆ ವನದಲ್ಲಿ ಚಿತ್ರಸೇನನು ಬಂಧಿಸುತ್ತ ಕೊಂಡೊಯ್ಯುವ ಸಮಯದೇ ನೆನಪು ಮಾಡಿ ಒಂದು ಕಾಯ್ದವನರನು ಈತನು ಎಂದು ನೀನೇ ನೋಡಿಕೊಳ್ಳು. ಜೀವಮಾನದಲ್ಲಿ ಹೇಗೆ ಸೌರಮಾನ ಚಾಂದ್ರಮಾನ ಲೆಕ್ಕದಲ್ಲಿರುವುದು. ಅವರು ಸಾವಲಮಾನ ಅಂತ ಪ್ರತ್ಯೇಕ ಲೆಕ್ಕ ತೋರಿಸಿದ್ರು. ನಮ್ಮದು ಹೀಗೆ ಅಂತ. ಈಗ ದಿನದಲ್ಲಿ 365 ದಿವಸ ಇರುವ ವರ್ಷ ನಮ್ಮದ್ದೆಲ್ಲ ಲೆಕ್ಕ, ಅವರದ್ದೆಲ್ಲ ಬೇರೆ. ವ್ರತಾಚರಣೆಗೆ ಸಂಬಂಧಪಟ್ಟ ವರ್ಷ ತೋರಿಸಿದ್ರು. ಸಾಯಿಲಿ ಅಲ್ಲ ಸಾಕು, ಅದನ್ನು ಒಪ್ಪಿದ್ದೇವಲ್ಲ ನಾವು. ಕೆಲವು ಸಲ ಕೆಲವು ತಿಂಗಳಲ್ಲಿ ನಮ್ಮದು 28 ಅಂತ ಹೇಳುವ ತಿಂಗಳು ಉಂಟಲ್ಲ, ಏನ್ ಮಾಡುವ, ನಾವು 31 ಅಂತ ಎಣಿಸಿದೆವು. ಒಪ್ಪಬಹುದಾದ ಸಾಂಪ್ರದಾಯಿಕವಾಗಿ ತಿಂಗಳ ಲೆಕ್ಕ ಮಾಡಿ ಒಪ್ಪಬಹುದಾದದ್ದನ್ನೇ ಅವರು ಮಾಡಿದ್ದಾರೆ. ಅದಲ್ಲ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಇಷ್ಟೆಲ್ಲ ಆಯ್ತು. ನಾವು ಯಾವ ಯಾವ ಬಗೆಯ ಪ್ರಯತ್ನಗಳನ್ನು ಮಾಡಿಯೂ ಗೆಲುವನ್ನು ಸಾಧಿಸಲಿಕ್ಕೆ ಈವರೆಗೆ ಆಗ್ಲಿಲ್ಲ. ಆಮೇಲೆ ಒಬ್ಬ ಇಲ್ಲಿ ಸಭೆಯಲ್ಲಿ ಎದ್ದುಕೊಂಡು ಹೇಳ್ತಾನೆ, ನಾನು ಯುದ್ಧವನ್ನು ಗೆದ್ದು ಕೊಡ್ತೇನೆ, ಸೇನಾಧಿಪತಿತ್ವ ನನಗೆ ಕೊಡು. ಅವನ ಒಂದು ಛಾತಿ ಉಂಟಲ್ಲ, ಅವ ಅದ್ರ ಬಿಟ್ಟು ಕೊಡುವುದೇ ಇಲ್ಲ. ಹೌದು, ಅದೊಂದೇ ಇರುವುದು ಅಂತ. ಅದರಿಂದ ಏನಾದ್ರೂ ಸಾಧಿಸಲಿಕ್ಕೆ ಆಗ್ತದ? ನಿನಗೆ ಹಿಂದಿನ ಒಂದು ಪ್ರಕರಣ ನೆನಪಿಲ್ಲ? ಎಂತದದು? ಹಿಂದೆ ವನದಲ್ಲಿ ಚಿತ್ರಸೇನನು ಬಂಧಿಸುತ್ತ ಕೊಂಡೊಯ್ಯುವ ಸಮಯದೇ ನೆನಪು ಮಾಡಿ